ವಕ್ಫ್ ವಿಚಾರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಈಗ ಜನಜಾಗೃತಿ ಅಭಿಯಾನ ಆರಂಭಿಸೋಕೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯಲ್ಲೂ ಕೂಡ 3 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರ ಹೆಸರನ್ನು ಕೈಬಿಡಲಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಲು ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಪ್ರತಾಪ್ ಸಿಂಹ ಅಂತವ್ರ ಹೆಸರನ್ನು ಕೈಬಿಡ್ತಾರೆ, ಅವರು ನಿಮ್ಮ ಜೊತೆಗೆ ಹೋರಾಟದಲ್ಲಿ ಭಾಗಿಯಾಗಿದ್ದರು. ನೋಡಿ, ಈಗ ನಮ್ಮಲ್ಲಿ ಒಡಕ್ಕೆ ತರಬೇಕಂತ ಅವ್ರ ಪ್ರಯತ್ನ. ಸನ್ಮಾನ್ಯ ಶ್ರೀ ವಿಜೇಂದ್ರ ಜಿ ಅವ್ರು ಬರೀ ಅವರಪ್ಪನ ಹಿಂಗೆ ಮಾಡ್ಯಾನ. ಅವಾಗಲು ಅಲ್ಲೇ ಓಡಿದ್ದು, ಒಬ್ಬನ ಮಂತ್ರಿ ಮಾಡೋದು, ಒಬ್ಬನಿದು ಮಾಡೋದು, ಅವೆಲ್ಲ ಆ ಪಾಪ ಅವ್ರದ್ದು ರಕ್ತಗತ ಐತಿ. ಏನು ಹುಲಿ ಅದಾನಲ್ಲ, ರಾಜ ಹುಲಿ, ಯಾವುದೋ ರಕ್ತನೇ ಐತದ. ಅದು ಹುಲಿ ಐತೋ ಮತ್ತೇನೈತೋ ಗೊತ್ತಿಲ್ಲ ನನಗೆ. ಉದ್ದೇಶಪೂರ್ವಕವಾಗಿ ನೋಡ್ರಿ, ಪ್ರತಾಪ್ ಸಿಂಹನ ಟಿಕೆಟ್ ತಪ್ಪಿಸಿದ್ರು. ದಾವಣಗೆರೆಯಲ್ಲಿ GM ಸಿದ್ದೇಶು ಇಡೀ ಯಡಿಯೂರಪ್ಪಗೆ ಪೆಟ್ರೋಲು ಡೀಸೆಲ್ ಹಾಕಿ ಇಡೀ ರಾಜಕೀಯ ಜೀವನಕ್ಕೆ ಆರ್ಥಿಕ ಸಹಾಯ ಮಾಡಿದವರೇ GM ಸಿದ್ದೇಶ್ವರ, ಅವ್ರ ತಂದೆಯವರು ಮಲ್ಲಿಕಾರ್ಜುನಪ್ಪನವರು. ಅವ್ರಿಗೆ ದ್ರೋಹ ಮಾಡಿದ್ರು. ಅಲ್ಲಿ ನೇರವಾಗಿಯೇ ಅವ್ರ ಚೀಲಗಳೆಲ್ಲ ಶಾಮನೂರು ಮಲ್ಲಿಕಾರ್ಜುನವರ ಧರ್ಮಪತ್ನಿಯ ಚುನಾವಣೆಗೆ ಅನುಕೂಲ ಮಾಡಿಕೊಟ್ರು. ಅಲ್ಲಿ ಭಗವಂತ ಕೂಬಾರನ್ನ ಸೋಲಿಸೋದವ್ರು ಯಾರು, ಅವನ ಚೀಲಗಳೇ. ಬಿಜಾಪುರನಾಗಳು ಪ್ರಯತ್ನ ಮಾಡಿದ್ರು, ನಾವೆಲ್ಲ ಇದ್ದೀವಿ, ಗಟ್ಟಿದ್ದೀವಿ. ಅದಕ್ಕಿಂತ ಆಶ್ಚರ್ಯ ಅಂದರೆ ಪ್ರಹ್ಲಾದ್ ಜೋಶಿಯವ್ರನ್ನೂ ಸೋಲಿಸ್ಲಾಕೂ ಪ್ರಯತ್ನ ಮಾಡಿದ್ರು. ಅವರೇ ಅಪ್ಪ ಮಕ್ಕಳ್ರಿ, ಮತ್ತೆ ಯಾರು ಅವರೇ ಅಲ್ಲಕ್ಕೆ ಕೊಲ್ಲಾನ ಹೇಳ್ತೇನೆ. ಕೆಲವೊಂದು ಟಿಕೆಟ್ಗಳು ಬದಲಾವಣೆ ಮಾಡಿ ಏನೇನು ವ್ಯವಹಾರ ಮಾಡ್ಯಾರೋ ಅದನ್ನೂ ಐತಿ. ನಮ್ಮ ಲೆಕ್ಕದಲ್ಲೇ 25 ಸೀಟ್ ಬರೆಯಬೇಕಾಗಿತ್ತು ಲೋಕಸಭೆಗೆ. ಇವತ್ತು ಎಷ್ಟು ತ್ರಾಸಾಗಲಕತ್ತೈತಿ ಮೋದಿಯವ್ರಿಗೆ. ಇವತ್ತು 63 ಸೀಟ್ ಕಡಿಮೆ ಇರೋದ್ರಿಂದ ಇವತ್ತು ವಕಫ್ ಅನ್ನೋಂಥ ಒಂದು ಕರಾಳ ಭೂತ ಇವತ್ತು 38 ಲಕ್ಷ ಎಕರೆ ಕ್ಲೇಮ್ ಮಾಡ್ಲಾಕತ್ತಾರೆ ರೀ ಭಾರತದಲ್ಲಿ. 3.5 ಪಾಕಿಸ್ತಾನ ಆಗ್ತಾವ್ರಿ. ನಾಳೆ ದೇಶ ಹೆಂಗೆ ಉಳಿತೈತೆ? ನಮ್ಮ ಮೆಜಾರಿಟಿ ಇದ್ದಿದ್ದಕ್ಕೆ ಕಾಶ್ಮೀರ 370 ಹೋಯ್ತು. ಅಲ್ಲಿ SC ST ಅವರು ಈಗ MLA ಆಗ್ಯಾರೆ. ಅಲ್ಲಿ SC ST MLAನೇ ಆಗ್ತಿದ್ದಿಲ್ಲ ಕಾಶ್ಮೀರದಲ್ಲಿ, ಯಾಕಂದ್ರೆ ಆರ್ಟಿಕಲ್ 3. ನೀವು ಜನಜಾಗೃತಿ ಅಭಿಯಾನ ಘೋಷಣೆ ಮಾಡಿದಂಥ ತಂಡ ರಚನೆ ಮಾಡೋದು ಇದೇ ನಿಮ್ಗೆ ಕೌಂಟರ್ ಅಟ್ಯಾಕ್ ಅಂತ ಅಷ್ಟೇ ರೀ. ಅವ್ರಿಗೇನು ನೋಡಿರಿ, ವಕಫ್ ಬಗ್ಗೆ ಕಾಳಜಿ ಇಲ್ಲ. ವಾಲ್ಮೀಕಿ ಹಗರಣ ಇಷ್ಟು ದೊಡ್ಡ ಹಗರಣ ಆಗಿದೆ. ನೇರವಾಗಿ ಮದ್ಯದ ಅಂಗಡಿಗೆ, ಬಂಗಾರ ಅಂಗಡಿಗೆ ಹೋಗಿದೆ. ಮುಖ್ಯಮಂತ್ರಿಗಳೇ ಸದನದಾಗ ಒಪ್ಕೊಂಡಾರ. 182 ಕೋಟಿ ಅಲ್ಲ, 87 ಕೋಟಿ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆನ್ ರೆಕಾರ್ಡ್ ಒಪ್ಕೊಂಡಿದ್ದಾರೆ. ಅದರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ದಲಿತರು 24,000 ಕೋಟಿ ರೂಪಾಯಿ ಇವತ್ತು ಡೈವರ್ಟ್ ಮಾಡ್ಯಾರ ಈ ಗ್ಯಾರಂಟಿಗೆ. ಇವು ಹೋರಾಟ ಬಿಟ್ಟು ಸುಮ್ಮನೆ ಅದು ಮೂಡ ಅನ್ನುವಂಥದ್ದು ಒಂದು ಏನಿದೆಯಲ್ಲ, ಒಂದು ಜಿಲ್ಲೆ, ಒಂದು ನಗರಕ್ಕೆ ಸಂಬಂಧಪಟ್ಟಂಥ ಇಶ್ಯೂ, ಅದನ್ನು ಸಾಕಷ್ಟು ಈಗ ಚರ್ಚೆ ಆಗೈತಿ. ಅದು ಎಲ್ಲ ಇದು ನಡೆದದ, ಅದು ಎನ್ಕ್ವೈರಿ ನಡೆದದ. ಸರ್, ಈಗ ವಕ್ಫ್ ಹೋರಾಟ ಆರಂಭವಾಗಿದ್ದೇ ನಿಮ್ಮಿಂದ. ಇದಕ್ಕಂತೆ ಯಾವಾಗ ಇದನ್ನು ನೀವು ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀರಿ ಸರ್? ವಕ್ಫ್ ವಿಚಾರ ಬಹಳ ಚರ್ಚೆ ಆಗ್ತಿದೆ. ನೋಡಿ, ಈಗ ನಾವು ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಒಂದು ದೊಡ್ಡ ಅಭಿಯಾನ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ನಾವು ರೈತರಿಗೆ, ಮಠಾಧೀಶರಿಗೆ ಮತ್ತು ಸರ್ಕಾರಿ ಜಮೀನಿನ ಕಬಳಿಕೆ ಆಗೈತಲ್ಲ ಈ ವಕಫ್ನಲ್ಲಿ, ಅವರೆಲ್ಲರಿಗೂ ನಾವು ಹೊರಗೆ ಬರಬೇಕಂತ ನಾವು ವಿನಂತಿ ಮಾಡ್ಕೊಂಡೀವಿ. ಮಠಾಧೀಶರು ಮಠದಾಗ ಕೂತ್ರೆ ನಡೀದಿಲ್ಲ ಇನ್ಮೇಲೆ. ಸರ್, ಈಗ ನಿಮ್ಗೆ ಹೈಕಮಾಂಡ್ ನಾಯಕರ ಬೆಂಬಲ ಇದೆಯಾ? ಹೈಕಮಾಂಡ್ ನಾಯಕರ ಬೆಂಬಲ ಐತೆ ಅಂತೇಳಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಿಜಾಪುರಕ್ಕೆ ಬಂದಿದ್ದು. ಶೋಭಾ ಕರಂದ್ಲಾಜೆ ಅವರು 4 ದಿವಸ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ದು. ನಮಗೆ ಹೈಕಮಾಂಡ್ ಫುಲ್ ಸಪೋರ್ಟ್ ಐತತೆ, ನಾವು ಹಿಂಗೆ ಗಾಡಿ ಹೊಡಿಲಕತ್ತೀವಿ. ಈಗ ನೀವೇನೇ ಮಾತಾಡಿದ್ರು ನಿಮಗೆ ಕೌಂಟರ್ ಅಟ್ಯಾಕ್ ರೇಣುಕಾಚಾರ್ಯ ಅವರು ಬಂದುಬಿಡ್ತಾರೆ ಅಡ್ಡ. ಮತ್ತೆ ಯಾಕೆ ತಗೋತೀರಿ ಅಂಥವೆಲ್ಲ ಹೆಸರ? ಅಂಥವಕ್ಕೆಲ್ಲ ನಾವು ಪ್ರತಿಕ್ರಿಯೆ ಕೊಡಬಾರ್ದತ್ತು ನಮ್ಮ ಕೋರ್ ಕಮಿಟಿ ಒಳಗೆ ನಿರ್ಣಯ ಆಗಿದೆ. ನಮ್ದು ಏನಿದ್ದು ವಕಫ್ದು ಅವೇನು ಬಗಳೋರಿಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ, ನಮಗೆ ಸಮಯ ಇಲ್ಲ. ನಾವು ಅಂಥದ್ದನ್ನು ಅಂದು ಪ್ರತಿಕ್ರಿಯೆ ಕೊಡೋದಿಲ್ಲ. ವಕ್ಫ್ ವಿಚಾರದಾಗ ಯತ್ನಾಳ್ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ನನಗೆ ನ್ಯಾಯ ಅಲ್ಲ, ಇಡೀ ದೇಶಕ್ಕೆ ನ್ಯಾಯ ಸಿಗಬೇಕಾಗೈತಿ. ಹಿಂದೂಗಳಿಗೆ ನ್ಯಾಯ ಸಿಗಬೇಕಾಗೈತಿ. ನೀವು ಒಂದೇಳೆ 38 ಲಕ್ಷ ಎಕರೆ ಇವತ್ತು ಹೇಳ್ತಾರೆ, 1 ಇಂಚ್ ಬಿಡೋದಿಲ್ಲ ಅಂತ ಹೇಳ್ತಾರೆ ಅವ್ರು ಮುಸ್ಲಿಮರು. ಆ ಮೌಲ್ವಿಗಳು ಹೇಳ್ತಾರೆ, ನಮ್ಮ ತಾಕತ್ತು ತೋರಿಸ್ತೀವಿ ಹೇಳ್ತಾರೆ. ಹಾಗಾದ್ರೆ ನಾವು ಹೊರಗೆ ಬರಬೇಕಾದ್ರೆ ಇದು ಧರ್ಮ ಯುದ್ಧನೇ ಆಗ್ತದೆ ದೇಶ. ಕರ್ನಾಟಕ ಏನಾಗತ್ತಂತ, ಯಾವ ಮಟ್ಟಕ್ಕೆ ಹೋಗುತ್ತೆ ಕರ್ನಾಟಕ, ಮುಂದೆ ಏನಾಗುತ್ತಂತ? ಕರ್ನಾಟಕ ಇದು ಸಿದ್ದರಾಮಯ್ಯ ಮಾಡ್ಲಾಕತ್ತಿದ್ರು ಇದೆಲ್ಲ ಪ್ರಚೋದನೆ. ಸಿದ್ದರಾಮಯ್ಯ ಏನು ಹೇಳ್ಯಾರ, ಮುಂದಿನ ಜನ್ಮದಾಗ ನಾನು ಸಾಬಾಗಿ ಹುಡ್ತೀನಿ ಅಂತೇಳಿ. ಅದಕ್ಕೆ ಇವತ್ತು ಕರ್ನಾಟಕನ ಸಂಪೂರ್ಣ ವಕಫ್ ಮಾಡಿದ್ರೆ ಮುಂದೆ ಸಾಬ್ ಯಾವ್ದಾದ್ರು ಒಂದು ದೊಡ್ಡ ದರ್ಗಾದ ಸಾಬ್ ಹಾಕ್ಕೊಂಡಿರ್ಬೇಕಂತ ಇರಬೇಕು ಅವ್ರ ಕನಸಿನಾಗ. ಅವ್ರ ಜೊತೆಗೆ ನಮ್ಮ ಜಮೀರು ಅವ್ರ ಕೈಯಾಗ
ಇದನ್ನು ಹಿಡ್ಕೊಂಡು ಅಡ್ಯಾಳಕ್ಕೆ ಅದು ಕಮಂಡಲ ಅದು ದೊಡ್ಡ ದೊಡ್ಡ ಇದು ಹಾಕೋತಾರಲ್ಲ ನಿಂತಾವ ಅವು ಹಾಂ ನವಿಲುಗರಿ ಪಡ್ಕೊತ ಹೋಗ್ಲಕ್ಕ ಮುಂದೆ ಜಮೀರು ಹಿಂದೆ ಸಿದ್ದರಾಮಯ್ಯ. ಇದಿಷ್ಟು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜಿ ಜೊತೆ ಶಿವಕುಮಾರ್, TV9 ಹುಬ್ಳಿ.